ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು. ಗುಡ್ ಮಾರ್ನಿಂಗ್ ಬಂಗಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಮಾರ್ನಿಂಗೇ ಏನು ಈ ಥರ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ? ಏನಿಲ್ಲ, 5:30ಗೆ ಎದ್ದೆ. 6 o'clock ಮೇಲೆ ಅನಿಸ್ತು ಓಕೆ ಇವತ್ತಿನ ರೋಟೀನ್ ವಿಡಿಯೋ ಮಾಡಿ ತೋರ್ಸೋದು. ಇವತ್ತಿನ ವಿಡಿಯೋ ನಂದು ಹೆಂಗೆ ಹೋಗುತ್ತೆ ಅನ್ನೋದು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದು ಅಂತ ಅನಿಸ್ತು. ಅದರಿಂದ ವಿಡಿಯೋ ಮಾಡೋಕ್ಕೆ ಮಾರ್ನಿಂಗೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಕಾಣಿಸ್ತಿದೆ 6:34. ಓಕೆ, 6 o'clock ಸ್ಟಾರ್ಟ್ ಮಾಡಿದ್ದು ವಿಡಿಯೋ ಮಾಡೋಕ್ಕೆ. 1/2 hour ತೊಗೊಂಡಿದ್ದೀನಿ ಕ್ಯಾಮ್ರಾ ಕರೆಕ್ಟ್ ಪೊಸಿಷನ್ ನಿಲ್ಸೋಕ್ಕೆ, ಮತ್ತು ಮೈಕ್ ವಾಯ್ಸ್ ಕರೆಕ್ಟಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಐ ಥಿಂಕ್ 4 or 5 ಟೇಕ್ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಇದೇ ಲಾಸ್ಟ್ ಟೇಕ್ ಎಂಡ್ ಮಾಡ್ತೀನಿ. ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋದು. ಇವತ್ತಿನಲ್ಲಿ ಏನೇನು ನಡೆಯುತ್ತೆ ಏನು ಎತ್ತ ಅನ್ನೋದು ವಿಡಿಯೋದಲ್ಲೇ ಇರುತ್ತೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂತೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿಯಿಂದ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಬ್ಬರು ಇರೋದನ್ನೇ ತೋರಿಸ್ಕೊಂಡಿದ್ರಿ ನೋಡಿ, ನನ್ನ ಪಾರ್ಟ್ನರ್. ನಿದ್ದೆ ಪುರ್ಕಿ ಅಂದರೆ ನಿದ್ದೆ ಪುರ್ಕಿ, ನನ್ನ ಹತ್ತನೇ ಮನಗಿರ್ತಾಳೆ. ಬಾ ಇಲ್ಲಿ ಮಾಡ್ಕೊ, ಬಾ ಬೇಗ ಇಲ್ಲಿ ಮಾಡ್ಕೊ, ಬಾ ಮಾಡ್ಕೊ, ಎತ್ತಳು. ಹಾಸಿಗೆ ಬೆಡ್ಶೀಟು ಅದೇ ಬೇಕು ಅವಳು ಮಲ್ಗೋಕ್ಕೆ. ನೆಲದ ಮೇಲೆ ಅಂತೂ 1 ಸೆಕೆಂಡ್ ಮಲ್ಗಲ್ಲ ಅವಳು. ಹಾಯ್ ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು. ಗುಡ್ ಮಾರ್ನಿಂಗ್ ಬಂಗಾರಿ. ಓಕೆ, ಮಾರ್ನಿಂಗ್ ಇಂಟ್ರೊಡಕ್ಷನ್ ವಿಡಿಯೋ ಮತ್ತು ನನ್ನ ಪಾರ್ಟ್ನರ್ ಕ್ಯಾಟ್ದು ವಿಡಿಯೋ ಹಾಕಿದೆ, ಎಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು 15 days ಒನ್ಸು ನಮ್ಮ ಮನೇಲಿ ದೇವ್ರ ಸಾಮಾನ ಕ್ಲೀನ್ ಮಾಡೇ ಮಾಡ್ತೀವಿ ನಾವು. ಬೆಳ್ಳಿ ಸಾಮಾನು ತುಂಬ ಇದೆ ಮಾತ್ರ, ಫೋಟೋಸು ಅಷ್ಟೇ ಇದೆ. ಕ್ಲೀನ್ ಮಾಡೋಕೆ ಕೂತ್ಕೊಂಡ್ರೆ 3 hours ಜಾಸ್ತಿನೇ ಆಗುತ್ತೆ. ರಾಮನ ಫೋಟೋ ತೋರಿಸ್ದೆ. ನಮ್ಮತ್ತೆ ಅಲ್ಲಿಗೆ ಹೋಗಿದ್ರು. ಓಕೆ, ಅವರು ಕಾಶಿಗೆ ಮತ್ತು ಇದು ರಾಮಂದು ಮಾಡಿದಾರಲ್ಲ, ನೇಮೇ ಬರ್ತಾಳ ನನಗೆ, ಅಯೋಧ್ಯೆಗೆ. ಓಕೆ, ಎಲ್ಲ ಕಡೆ ಹೋಗಿ ಬಂದಿದ್ರು. ಅವಾಗ ಅಯೋಧ್ಯೆಯಿಂದ ತಗೊಂಡು ಕೊಟ್ಟಿದ್ರು. ಎಷ್ಟು ಕ್ಯೂಟ್ ಆಗಿದೆ ರಾಮನ ಫೋಟೋ. ಅದನ್ನು ಇಕ್ಕಿ ಪೂಜೆ ಮಾಡ್ತಿದ್ದೀವಿ. ಮತ್ತು ಅಯೋಧ್ಯೆದು ಅಷ್ಟೇ ಚಿಕ್ಕದು ಫೋಟೋ ಇಲ್ಲಿ ನಮಗೆ ಪಾಂಪ್ಲೆಟ್ ಥರ ಕೊಡ್ತಾರೆ ನೋಡಿ. ಓಕೆ, ಅಲ್ಲೂ ಹಂಗೆ ಇಶ್ಯೂ ಮಾಡಿದ್ರಂತೆ, ಅದನ್ನು ಕೊಟ್ಟಿದ್ರು ಈ ಥರ ಇದೆ ಅಂತ. ಅದನ್ನು ಇಕ್ಕಿ ಪೂಜೆ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ನಾವು. ಅದು ರಾಮನ ಮುಖ ನೋಡೋಕ್ಕೆ ಏನೋ ಒಂಥರ ಖುಷಿ. ಎಷ್ಟು ಮುದ್ದಾಗಿ ನಕ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ. ನಾನು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅಮ್ಮನೂ ಪಾಪ ಶಾಪಲ್ಲಿ ಕೆಲಸ ಮಾಡ್ಕೊಬಂದು ಮಾಡಿದರು. ಅದಕ್ಕೆ ಅಮ್ಮ ದೇವ್ರ ಸಾಮಾನು ತೊಳ್ಕೊಡ್ತೀನಿ ಅಂದರು. ನಾನು ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ನಾನು. ಎಷ್ಟೋ ಐ ಥಿಂಕ್ 6 months 5 months ಮೇಲೆ ಆಗಿತ್ತು. ನಾನು ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಫೀಸ್ಗೆ ಹೋಗೋದು, ಆಫೀಸಿಂದ ಬರೋದು, ಟ್ಯೂಷನ್ ಮಾಡೋದು, ಏನಾರು ಫಂಕ್ಷನ್ ಇದ್ರೆ ಅಟೆಂಡ್ ಮಾಡೋದು, ಹಬ್ಬ ಮಾಡೋದು, ಆ ಥರನೇ ಆಗ್ತಿತ್ತು. ಮನೇಲಿ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಇದೇ ಫಸ್ಟು ಅನಿಸುತ್ತೆ 6 months ಆಮೇಲೆ ಮಾಡ್ತಾ ಇದ್ದಿದ್ದು. ನನಗೆ ಅಭ್ಯಾಸ ಇದೆ, ಖುಷಿನೇ ದೇವ್ರ ಮನೆ ಕ್ಲೀನ್ ಮಾಡೋದು ಮತ್ತು ಹೂವು ಅಲಂಕಾರ ಮಾಡೋದು ಎಲ್ಲ ಖುಷಿನೇ. ಆದಷ್ಟು ಸ್ಪೀಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಹೆಂಗೆ ದೇವ್ರ ಮನೆ ಅಲಂಕಾರ ಆಗಿದೆ ಅನ್ನೋದು ತೋರಿಸ್ತೀನಿ.
ಮತ್ತು ನಾವು ಹಿಂದೂ ಸಂಪ್ರದಾಯ ಈ ಫೋಟೋ ನೋಡಿದ ತಕ್ಷಣ ತೋರಿಸ್ಬೇಕು ಅನಿಸ್ತು. ಫೋಟೋ ಹಾಕ್ತೀನಿ, ಓಕೆ, ಕ್ಲಿಪ್ಪಿಂಗ್ಸ್ ತೊಗೊಂಡು ಫೋಟೋ ಹಾಕ್ತೀನಿ ನೋಡಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ, ನಮ್ಮ ರಿಲಿಜಿಯನ್ ಪ್ರಕಾರ ನಾವು ಹಸುನ ತಿನ್ನಲ್ಲ, ಓಕೆ, ಗೋಹತ್ಯೆ ಮಾಡಲ್ಲ. ಯಾಕೆ ನಾವು ಹಿಂದೂಗಳನ್ನೆಲ್ಲ ಖಂಡಿಸ್ತೀವಿ ಹಂಗಂದರೆ ಅದ್ರದ್ದು ಆಪೋಸಿಟ್ ಏನಕ್ಕೆ ಹೋಗ್ತೀವಿ, ವಿರುದ್ಧ ಹೋಗ್ತೀವಿ ಅನ್ನೋದು ಈ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಎಷ್ಟು ದೇವ್ರು ನೆಲೆಸಿರ್ತಾನೆ ಹಸುವಲ್ಲಿ ಅಂತ ಅಂದರೆ ಅದಕ್ಕೆ ನಾವು ಪೂಜೆ ಮಾಡೋದು. ಹಸುನ ದೇವ್ರ ಥರ ಪೂಜೆ ಮಾಡ್ತೀವಿ ನಾವು. ದೇವರು ಕಾಣ್ದೇವರು ಹಸು ರೂಪದಲ್ಲಿ ದೇವರಿದ್ದಾನೆ ಅಂತ ದೇವ್ರನ್ನ ನಾವು ಪೂಜೆ ಮಾಡೋದು. ಓಕೆ, ಫೈನಲಿ ನಮ್ಮ ದೇವರ ಮನೆ ಈ ಥರ ಅಲಂಕಾರ ಆಗಿದೆ. ಅಮ್ಮನ ಮಾಡಿದ್ರು, ನಾನು ದೇವ್ರ ಫೋದ ಒಂದು ಜೋಡಿಸಿ ಕೊಟ್ಟಿದ್ದಷ್ಟೇ, ದೇವ್ರ ಮನೆ ಕ್ಲೀನ್ ಮಾಡಿ. ಅಮ್ಮ ಇನ್ನೆಲ್ಲ ಅಲಂಕಾರ ಮಾಡಿದ್ರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಇಂಟ್ರೊಡಕ್ಷನ್ ವಿಡಿಯೋ ತೊಗೊಂಡಿದ್ದೀನಿ. ಇಂಟ್ರೊಡಕ್ಷನ್ ವಿಡಿಯೋ ಏನು ಮಾಡ್ತಿಲ್ಲ. ಮಾರ್ನಿಂಗ್ 5:30ಗೆ ಎದ್ದು ಅದು ವಿಡಿಯೋ ಕಂಟಿನ್ಯೂ ಆಗಿದೆ. ಮಾರ್ನಿಂಗ್ ಎಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ, ಏನೇನು ಪ್ರಿಪ್ರೇಷನ್ ಮಾಡಿದ್ವಿ ಅಂತ ಎಲ್ಲ ವಿಡಿಯೋಸ್ ತೊಗೊಂಡಿದ್ದೀನಿ. ಅದು ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ. ಅದರಿಂದ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡೋದ ಅಂದ್ಕೊಂಡು, ಓಕೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇದು ಲಾಸ್ಟ್ನೇ ಕಾರ್ತಿಕ್ ಸೋಮವಾರ ಅಲ್ವಾ, ಅದರಿಂದ ಮಂದೇವ್ರಿಗೆ ಹೋಗ್ತೀವಿ. ನಮ್ಮ ಫ್ಯಾಮಿಲಿ ಅವಾಗಿಂದ ಅಪ್ಪ ಅಮ್ಮ ಫಾಲೋ ಮಾಡ್ಕೊಂಬಂದಿದ್ದಾರೆ. ಮಂದೇವ್ರಿಗೆ ಹೋಗ್ತೀವಿ. ಅವಾಗಿಂದ ಎಲ್ಲರೂ ಹೋಗೋಕ್ಕಾಗ್ದವ್ರು ಅಪ್ಪ ಅಮ್ಮ, ನನ್ನ ಅಪ್ಪ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಿದ್ರು. ಲಾಸ್ಟ್ ಇಯರಿಂದ ಫ್ಯಾಮಿಲಿಯವ್ರು ಎಲ್ಲ ಹೋಗ್ತಾ ಇದ್ದೀವಿ. ಓಕೆ, ಆ ಒಂದು ಫೋಟೋನು ಹಾಕ್ತೀನಿ, ಲಾಸ್ಟ್ ಇಯರ್ ಯಾವ್ದಾದ್ರು ಹೋಗಿದ್ರಿ ಏನು ಅಂತ. ಈ ಇಯರು ಅಪ್ಪ ಬರ್ತಿಲ್ಲ, ಅಪ್ಪ ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದರು. ನಾನು ಅಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಓಕೆ, ಅಲ್ಲಿ ಗ್ರ್ಯಾಂಡಾಗೆ ಮಾಡ್ತಾರೆ, ಏನು ಅನ್ನ ಎಲ್ಲರಿಗೂ ಊಟ ಹಾಕ್ತಾರೆ ಎಲ್ಲರಿಗೂ. ಮತ್ತು ದೇವಸ್ಥಾನ ಚಿಕ್ಕದಾಗಿದ್ರು ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೆದೇವ್ರು ಬಂದು ಮಲ್ಲಿಕಾರ್ಜುನ. ಓಕೆ, ಮಳವಳ್ಳಿಲಿದೆ. ಆಲ್ರೆಡಿ ಟೈಮ್ ಆಗೋಗಿದೆ, ಬೇಗ ಹೊರಡಬೇಕು ನೋಡಿ. 12:21 ಆಗಿದೆ. ಇವಾಗ ಇನ್ನೇನಿಲ್ಲ, ಬಸ್ ಹತ್ಕೊಂಡು ಡೈರೆಕ್ಟ್ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇ. ನಂದು ಆಫೀಸ್ ಇರೋದು 2 o'clock ನೈಟ್ ಅಲ್ವಾ, ಅಷ್ಟ್ರೊಳಗೆ ಬಂದ್ಬಿಡ್ತೀನಿ. ಬರೋದ ಅಂದ್ಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನೇನು ಇಲ್ಲ, ನಾನು ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ ಬ್ಯಾಂಗಲ್ ಪ್ಲೈನ್ ಬ್ಲಿಂಕ್ ಕಲರು, ರೆಡ್ ಕಲರ್ ಅಂದರೆ ತುಂಬ ಇಷ್ಟ, ಅದಕ್ಕೇ ಚೂಡಿದಾರ್ ಹಾಕ್ಕೊಂಡಿದ್ದೀನಿ ಒಂದಷ್ಟು ಸಿಂಪಲಾಗೆ. ಇನ್ನೇನಿಲ್ಲ, ವಿಡಿಯೋ ಕಂಟಿನ್ಯೂ ಮಾಡೋದ ಬನ್ನಿ. ನಮ್ಮ ಮನೇಲಿ ಅಪ್ಪ ಬರ್ತಿಲ್ಲ, ಮತ್ತು ತಂಗಿ ಏನಿಗೆ ಬರ್ತಿಲ್ಲ ಅಂದರೆ ಡಾಗ್ ಇದೆ ಅಲ್ಲ, ಚಾರ್ಲಿ ಇದೆ ನಮ್ಮ ಮನೇಲಿ, ಅವಳು ಒಬ್ಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ. ಫಸ್ಟು ಪ್ಲ್ಯಾನಿಂಗ್ ಇದ್ದಿದ್ದು ಕಾರಲ್ಲಿ 5 ಮೆಂಬರ್ಸ್ ಒಟ್ಟಿಗೆ ಹೋಗೋದ ಅಂತಲೇ ಇದ್ದಿದ್ದು. ಅವಳನ್ನ ಬಿಟ್ಬಿಟ್ಟು ಊಟ ತಿನ್ನಿಸಿ ಒಂದ್ಸತಿ ವಾಕಿಂಗ್ ಕರ್ಕೊಂಡೋಗಿ ತಿರ್ಗಾ ಊಟ ಹಾಕಿಕ್ಕಿದ್ರೆ ಅವಳು ಪಾಡಿಗೆ ಆರಾಮಾಗಿರ್ತಾಳೆ ಸಂಜೆ ಬರೋವರೆಗೂ. ಅದಪ್ಪ ಅಷ್ಟು ದೂರ ಟ್ರಾವೆಲಿಂಗ್ ಬೇಡ, ನೀವು ಹೋಗಿ ಬನ್ನಿ ಪರವಾಗಿಲ್ಲ ಅಂತಂದರು. ಅದರಿಂದ ನಾವು ಹೊರಡ್ತಾ ಇದ್ದೀವಿ. ಫೈನಲ್ ಆಗಿ ಲಾಸ್ಟು ನಾನು ಹೇಳಿದ್ನಲ್ಲ, ದೇವ್ರಿಗೆ ಎಡೆ ಥರ ಇಕ್ಕಿ ನಾವು ಪೂಜೆ ಮಾಡಿ ಹೋಗೋದು ಅಂತ ಇದೆ. ಈ ಥರ ಬಾಳೆ ಎಲೆಯಲ್ಲಿ ನಾವೇನೇನು ಮಾಡಿರ್ತೀವಿ ಐಟಮ್ ಒಂದು ಸ್ವಲ್ಪ ಇಕ್ಕಿ ದೇವ್ರಿಗೆ ಎಡೆ ಇಕ್ತೀವಿ. ದೀಪ ಎಲ್ಲ ಹಚ್ಚ ಆಮೇಲೆ ಹಿಂಗಿತ್ತು. ಓಕೆ, ಹುಡುಗಿ ಹುಡ್ಕೊಟ್ರಪ್ಪ ಇವನಿಗೆ ಯಾರಾದ್ರು. ನೆಕ್ಸ್ಟ್ ವರ್ಷ ಮದುವೆ ಮಾಡ್ಬಿಡೋದಮ್ಮ. ನನಗೆ ಏನಂತೀಯಮ್ಮ? ಅಲ್ಲ, ಮದುವೆ ಮಾಡ್ಬಿಡೋದ, ಹುಡುಗಿ ಹುಡ್ಕೊಡ್ಲಿ. ತೋರಿಸಿದೀನಿ ಅವ್ನ ಮುಖನ, ಹುಡ್ಕೊಡ್ತಾರೆ. ಚೆನ್ನಾಗಿಲ್ಲ, ಗಡ್ಡ ಎಲ್ಲ ಬಿಟ್ಟಿರ್ತೀವಿ, ಸನ್ಯಾಸಿದಲ್ಲ. ಮದುವೆ ಮಾಡ್ಬಿಡ್ತೀರಂತ. ಹಾಂ, ನೋಡು, ಮದುವೆ ಮಾಡ್ಬಿಡೋದ ನೆಕ್ಸ್ಟ್ ವರ್ಷ ಅವನಿಗೆ. ವಾಗೋ. ಬಸ್ಸಲ್ಲಿ ಹೋಯ್ತಾ ಗ್ರೀನರಿ ಇತ್ತಲ್ಲ, ಅದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಎಲ್ಲ ಕಡೆ ಎಲ್ಲೋ ಗ್ರೀನ್ ಕಲರೇ ಇದೆ, ಮತ್ತು ಬ್ರೌನ್ ಕಲರು, ಲೈಟ್ ಬ್ರೌನು ಇಲ್ಲಾಂದರೆ ಆರೆಂಜ್ ಕಲರ್, ಒಂಥರ ಮಿಕ್ಸ್ ಕಲರ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಹಳ್ಳಿ ಲೈಫೇ ಒಂದೊಂದ್ಸತಿ ಚೆಂದ ಅನಿಸುತ್ತೆ ಸಿಟಿ ಲೈಫ್ಗಿಂತ. ಎಲ್ಲ ಟ್ರಾಫಿಕ್ ಗ್ರೀಫಿಕ್ಕೆಲ್ಲ ನೋಡಿ
ಅಲ್ಲಿ ಲೈಫ್ ಸ್ಟೈಲೇ ಚೆನ್ನಾಗಿದೆ ಅನಿಸುತ್ತೆ. ಬೇಗ ಎದ್ದೇಳ್ತಾರೆ, ಕೆಲಸ ಮಾಡ್ತಾರೆ, ತಿರ್ಗಾ ಬೇಗನೆ ಮಲಗಿಬಿಡ್ತಾರೆ. ಒಂದು 8 ಎಲ್ಲ ಮಲಗಿಬಿಡ್ತಾರೆ. ಬ್ಯಾಂಗ್ಳೂರ್ ಲೈಫಲ್ಲಿ ಮಲಗಿರೋ ಟೈಮಲ್ಲೂ ಎದ್ದಿರ್ತೀವಿ ನಾವು. ಆ ಥರ ಆಗೋಗಿದೆ. ನನ್ಗೆ ಯಾವಾಗಾರ ಒಂದ್ಸತಿ ಈ ಥರ ವಿಲೇಜ್ ಕಡೆ, ಹಳ್ಳಿ ಕಡೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ನನಗೆ. ಅಲ್ಲೇ ಏನಾರ ಒಂದು ನಮ್ಮ ಪ್ರಾಪರ್ಟಿ, ಓನ್ ಪ್ರಾಪರ್ಟಿ ವಿಲೇಜ್ ಕಡೆನೇ ಮಾಡಬೇಕು. ಇಲ್ಲೆಲ್ಲ ಮುಗಿಸ್ಕೊಂಡು ಯಾವಾಗಾರ ವೀಕ್ಲಿ ಒನ್ಸ್ 15 ಡೇಸ್ ಒಂದು ಅಲ್ಲಿ ಹೋಗಿ ಸ್ಟೇ ಆಗ್ಬೋದು. ನೆಕ್ಸ್ಟು ಬಸ್ ಇಲ್ದಾದ್ಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗಿದ್ವಿ. ಎಣ್ಣೆ 145 ಮಾಡವ್ರೆ. ಎಲ್ಲ ಜಾಸ್ತಿ ಆಗ್ಬೇಕಾಯ್ತು. ಈಗ 145. ಏನು ವಿಡಿಯೋದಲ್ಲಿ ಕುಕ್ಕಿಂಗ್ ಆಯಿಲ್ ವಿಚಾರ ಎಲ್ಲ ಮಾತಾಡ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ಏನೂ ಇಲ್ಲ. ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ನಲ್ವಾ, ಅದು ಲೇಡೀಸು ಮಾತ್ರ. ಅದು ಬಿಟ್ಟಿರೋ ತಪ್ಪು. ಬಿಟ್ಟಿದರೆ ಲೇಡೀಸು ಮತ್ತು ಜೆಂಟ್ಸಿಗೆ ಇಬ್ರಿಗೂ ಬಿಡಬೇಕಾಗಿತ್ತು ಅಂತ ಕಾನ್ವರ್ಸೇಷನ್ ನಡೆಸ್ತಿತ್ತು. ಮತ್ತು ಅವಾಗಿನ ಆಯಿಲ್ ರೇಟು 117 ಇತ್ತಂತೆ, ಇವಾಗ 145 ಆಗಿದೆ ಅಂತ ಮಾತಾಡ್ತಿದ್ರು. ಸೈಡ್ ಬೊಮ್ಮ ತಗ ಅಂತ ಹೋಗ್ತೀವಿ. ಇನ್ನೊಂದು ಕಡೆನಾ ಆ ಕಡೆಯಿಂದ ಹೋಗ. ಹಾಕೊಂಡು ಎಲ್ಲ ಮಾಡಿ ಸುಮ್ಮನೆ ಮಾಡಿ ಅಭಿವೃದ್ಧಿ ಕಾಯಕವಾಗಿ ಸದಾಕಾಲ ಲೋಕಿ ಇದಿಟ್ಕೋ. ಲೋಕಿ ಹಿಡ್ಕೊ, ಇದು ತಗೊಳ್ಳೋ, ಇದು ಇಟ್ಕೊಡು. ಅಲ್ಲಿ ಹೂವು ಅದಿಕ್ಬೇಕು, ನೀನು ಹಿಡ್ಕೊ. ಇಟ್ಕೊಂಡಲ್ಲ ಹಂಗಲ್ಲ, ಹಿಂಗೆ ಹಿಂಗೆ ಊರು ಮನೆ ಕತ್ತದೆ ಇಲ್ಲಿ ಹಿಂಗೆ ಬಿಡ್ಬೇಡ. ಈಗ ಅಮ್ಮ ಅಂತಿಕೊಳ್ಳಿ ಹೋಗ್ಬೇಡ. ಇಲ್ಲಿ ಎಳ್ಕೊಂಡು ಬಾ. ಇಲ್ಲ ತಂದದಲ್ಲ ತಿರ್ಗಿ ಹಿಂದೆ ಕೊತ್ಕೊಳ್ಬೇಕಾಯ್ತು. ಹೋಗು ನೀನು. ಓಯ್ ಬಾರೋ.
ಪೂಜೆ ಮಾಡೋದು ಪೂಜೆ ಮಾಡೋದು ಅದು ಕೂರಲ್ಲ ಒದ್ದೆಗೆ ಇದನ್ನ ಓದಿಸ್ಬಿಟ್ಲು ಬೆಂಗಳೂರು ಗಾಡಿ ಅಲ್ಲಿ 4 ಹೋಗ್ಬೇಕು ಊರೊಳಗೆ ಒಳಗೆ ಹೆಣ್ದೇವ್ರಗಳಿಗೆ ಹೋಗ್ತಂತೆ ಹೆಂಗ್ ಹೋಯ್ತೀಯಾ ಆಟೋದಲ್ಲಿ ಹೋಗೋದು ಅಲ್ಲಿ ಬಸ್ ಸ್ಟಾಪ್ ಬಿಡಿಸ್ಕೊಳ್ಳೋದು ಅಲ್ಲಿಂದ ಮೊನ್ನೆ ಒಳಗೆ ಅವೆಲ್ಲ ಹೆಣ್ದೇವ್ರಿಗೆ ಹೋಗ್ತಂತೆ ಹೋಗೋದು ಮೊನ್ನೆ ಊಟ ನಾನು ಸೋಮವಾರ ಅನ್ನ ತಿನ್ನಲ್ಲ. ಅಮ್ಮ ಮಾಡ್ತಾರೆ, ಅಮ್ಮ ಉಪವಾಸ ಇದ್ದಾರೆ. ನೀರು ಹಾಕಿ ನಾನು ಮಂಡೇ ಹೊತ್ತು ರೈಸ್ ತಿನ್ನಲ್ಲ, ಅದರಿಂದ ಬರೀ ಪಲ್ಯ ಮತ್ತು ಪಾಯಸ ಹಾಕಿಸ್ಕೊಂಡೆ. ಪಾಯಸಗೆ ರವೆ ಹಾಕಿ ಮಾಡಿದ್ರು, ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು 4 or 5 ಎಂಡೇವ್ರಿಗೆ ಹೋದ್ರಿ. ಅದು ಕ್ಲಿಪ್ಪಿಂಗ್ಸ್ ಒಂದೇ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ನೋಡಿ ಗೌರಿನ ಕೊಟ್ಟಿದ್ದಾರೆ. ಇದನ್ನು ದೇವ್ರನ್ನೇ ಮೇನೋ ಹೇಳಿದ್ರು, ಬರೀ ತೊಟ್ಲಲ್ಲೇ ಇರಬೇಕಂತೆ ಇದು ದೇವರು. ಮತ್ತು ಅಲ್ಲಿಂದ ಬರಬೇಕಾದ್ರೆ ಬಸ್ ಅಂತ ನಾವು ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಬಸ್ಸು ತುಂಬಾ ರಶ್ ಇತ್ತು. ಅದರಿಂದ ಟ್ರೈನಲ್ಲಿ ಬಂದ್ವಿ. ತಮ್ಮ ನೋಡಿ ಹೆಂಗೆ ಬಂದಿದ್ದಾನೆ, ನಿದ್ದೆ ಹೊಡಿತಾವನೆ ಮಾತ್ರ. ಅಲ್ಲಿಂದ ಬರೋಸತಿ ಐ ಥಿಂಕ್ 11:30 ಮೇಲೆ ಆಗಿತ್ತು. ಅವಳು ಬಂದಿದ ತಕ್ಷಣ ಚಾರ್ಲಿ ರಿಯಾಕ್ಷನ್ ನೋಡಿ ವಾಯ್ಸ್ ಏನು ಕೊಡೋಕೆ ಹೋಗಿಲ್ಲ, ಇಷ್ಟು ಎಕ್ಸೈಟ್ಮೆಂಟಾಗಿ ಎಲ್ಲ ಹೊಂಟಿಸಾಕ್ಬಿಟ್ಲು. ಮತ್ತು ನಾವು ಬರೋವರೆಗೂ ಊಟನೇ ಮಾಡಿರಲಿಲ್ವಂತೆ ಅವಳು. ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿ ಊಟ ಎಷ್ಟು ಚೆನ್ನಾಗಿ ತಿಂತಾಳೆ. ಮತ್ತು ನಮ್ಮಮ್ಮ ಬಂದಾಮೇಲೆ ಅಷ್ಟೇ ಎಕ್ಸೈಟ್ಮೆಂಟಾಗಿ ಆಟಾಡ್ತಾಳೆ. ನಮ್ಮನ್ನ ಅಷ್ಟು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಚಾರ್ಲಿ ಅಮ್ಮ ಬರ್ತದೆ ಇರು. ಓಕೆ, ಅಮ್ಮ ಬರ್ಬೇಕಾರೆ ಗಟ್ಟಿಗೆ ಇವತ್ತು ತಿಂತೈತೆ. ಬಂಡಿ ಎತ್ಬೇಡ ಕಣಿ, ಬಾರಿ ಕಡೆ ಲೋಕಲ್. ಬೇಡ ಬೇಡ ಅಲ್ಲಿ ಬೈ ಕಡೆ ಬೇಡ ಅಲ್ಲಿ. ಅಮ್ಮ ಬಂದಂಗೆ ಇನ್ನು ಹೆಂಗೆ ಆಡ್ತಾಳೆ. ಪೆಂಟ್ ಎತ್ಕೊಳ್ಳೋದು, ಪೆಂಟ್ ಎತ್ಕೊಳ್ಳೋದು. ಅಮ್ಮ ಬರ್ತದೆ ಇರು. ಚಾರ್ಲಿ
ಅಮ್ಮ ಇಲ್ಲಿ ಬರ್ತದೆ. ಓ ಇವಳನ್ನ ಇಟ್ಕೋಬೇಕವ, ಉಟ್ಬಿಡ್ತಾಳವ, ಇಷ್ಟೇ ಲಾಸ್ಟು ಅಮ್ಮ ಬಂದಾಗ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ತುಂಬ ಎಕ್ಸೈಟ್ಮೆಂಟಾಗಿ ಓಡಾಡ್ತಿದ್ಲು. ಯಾವಾಗೂ ಹಿಂಗೇನೆ ಅವಳು ನಾವು ಆಚೆ ಹೋಗಿ ಬಂದರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್.